ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐ ಸಂಚಾರಿ ವಾಹನಗಳನ್ನು ಅಡ್ಡಗಟ್ಟಿ ಮತ್ತಷ್ಟು ಸಂಚಾರಿ ದಟ್ಟಣೆ ಎಸಗುತ್ತಿದ್ದಾರೆ. ಆಸ್ಪತ್ರೆಗೆ ಹೋಗುವ ರೋಗಿಗಳನ್ನ ಬಿಡದೆ ವೃದ್ಧರು, ಮಾರುಕಟ್ಟೆಗೆ ಹೋಗುವ ರೈತರು, ಮಕ್ಕಳೆಂಬುದನ್ನ ನೋಡದೆ ವಾಹನಗಳನ್ನ ನಿಲ್ಲಿಸಿ ಅವರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಬದಲು ದೌರ್ಜನ್ಯ ಎಸಗಿ ದಂಡ ವಿಧಿಸಿ ನನ್ನ ಮೇಲೆ ಕೇಸ್ ಹಾಕಿಕೊಳ್ಳಿ ಹೋಗಿ, ಯಾರಿಗೆ ದೂರು ಕೊಡ್ತಿರೋ ಕೊಡಿ ಎಂದು ದಿಮಾಕು ಮೆರೆಯುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಚಾರ ನಿಯಂತ್ರಣ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಬದಲು ವಾಹನ ಸವಾರರನ್ನ ರಸ್ತೆಯಲ್ಲೇ ನಿಲ್ಲಿಸಿಕೊಂಡು ಅವರಿಗೆ ಅವರ ಮೇಲೆ ದರ್ಪದ ಮಾತುಗಳನ್ನಾಡಿ ದಂಡ ವಿಧಿಸುವ ಕಾರ್ಯದಲ್ಲಿ ಸಂಚಾರಿ ಪೊಲೀಸರು ವರ್ತಿಸುತ್ತಿದ್ದಾರೆ. ಪಿಎಸ್ಐ ವಿದ್ಯಾಶ್ರೀ ಯಾರಿಗೂ ಮರ್ಯಾದೆ ಕೊಡದೆ ಬೇಕೆಂದೇ ಕಾಲ್ಕೆರೆದು ಜಗಳ ಮಾಡಿರುವಂತೆ ಭಯ ಹುಟ್ಟಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಳಿಗ್ಗೆ 1.5 ತಿಂಗಳು ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋದ ತಕ್ಷಣ ಅಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ, ಆ ಮಗು ಇದೆ ಹಾಸ್ಪಿಟ್ಲ್ ತೋರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಬಿಟ್ಟಿದ್ದಾಗ ಅಂತ ಹೇಳ್ಬಿಟ್ಟು ನನ್ನ ಮಗನ ಅಂತ ಬೈತಾರೆ. ಸಿಂಗ್ಲಾರಾಗಿ ಮಾತಾಡ್ತಾರೆ. ಅವನ್ನ ಸಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತಾಯ್ತಾರೆ. ಮಗು ಡೋರ್ ತೆಗೆದು ಮಗು ತೋರಿಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗು ಅಲ್ವಾ? ಅದು ಚಿಕ್ಕ ಮಗು, ಅದು 1.5 ತಿಂಗಳು ಮಗು. ಆ ಮಗುಗೆ ಆ ಕೆಲಸ ಕೊಟ್ಟಿದ್ದಾಳೆ. ಬೆಳಿಗ್ಗೆ ಆ ಮಗುಗೆ ಹೆಚ್ಚು ಕಡಿಮೆ ಆಯ್ತು. ಯಾರು ನಾವು ಎಷ್ಟು ಕಷ್ಟಪಟ್ಟು ಇದು ಮಾಡಿರ್ತೀವಿ. ಆ ಮಗು ಹಾಸ್ಪಿಟ್ಲಿಗೆ ಹೋಗೋದು ಹೇಳ್ತಾ ಇದ್ದಾರೆ. ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮಗು ಇದೆ ಮೇಡಮ್ ಅಂತ ಡೋರ್ ತೆಗೆದು ತೋರಿಸಿದ್ದಾರೆ. ಆದ್ರೆ ಅಮ್ಮ ಕೇಳ್ತಾ ಇಲ್ಲ. ಅಮ್ಮ ಏನು ಸುಪ್ರೀಂ ಇದೆ? ಅಮ್ಮ ಎಷ್ಟು ಬೇಕಿಲ್ಲ ಜಾಸ್ತಿ ಮಾತಾಡ್ತಾಳೆ. ಅಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾಳೆ. ನನ್ನ ಮೇಲೆ ಕೇಸ್ ಹಾಕೋಗು ಅಂತ ಹೇಳ್ತಾಳೆ. ಅಮ್ಮ ಹಂಗಾದ್ರೆ ಪೊಲೀಸೇ ಎದ್ದು ಅದೇನೋ ಇದು ಮಾಡ್ದಂಗಿದೆ ಈಗ ನಮ್ಮ ಪರಿಸ್ಥಿತಿ. ಇನ್ನತ್ರ ನಾವು ಯಾರ ಹತ್ರ ಹೋಗ್ಬೇಕು? ಪೊಲೀಸ್ ಅವರೇ ನೀವೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ಯಾವ ಪೊಲೀಸ್ ಹತ್ರ ನಾವು ಹೋಗ್ಬೇಕು? ನ್ಯಾಯ ಆಫೀಸರ್ ಹತ್ರ ಹೋಗ್ಬೇಕು. ನೀನು ಕಾಮನ್ ಸೆನ್ಸ್ ಇಲ್ವಾ? ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್, ನಿನ್ನ ಹುದ್ದೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಾ? ಆಯ್ತಲ್ವಾ? ಮಗು ಇದೆ, ಅದು ಆಮೇಲೆ ಬೇಕಾದ್ರೆ ನೋಡೋಣ. ಆಯ್ತಪ್ಪ ಪಕ್ಕಕ್ಕೆ ಹಾಕಿಲ್ಲ, ಮಗು ನೆತ್ಕೊಂಡು ಹೋಗಂತ ಹೇಳ್ಬೇಕಲ್ಲ. ಮಗು ಕಾರಲ್ಲೇ ಇದೆ, ಬಿಡ್ತಾ ಇಲ್ಲ. ನೀನು ಆಚೆಗೆ ಮಗುನಾದ್ರೂ ಬಿಡ್ಬೇಕಲ್ಲ. ಎಲ್ಲ ಕಿತ್ತಾಕ ಒಂದು ಆಚೆ ಕಳ್ಸಲ್ಲ. ಕಿತ್ತಾಕ ಬಿಸಾಕ್ತಾಳೆ. ಅವ್ನ ಯಾರೋ ಪಕ್ಕಕ್ಕೆ ಹಾಕೊಂಡ್ರೆ ಎತ್ತು ಕಾರಲ್ಲ ಅವನು ನಿನ್ನ ಕಾರಲ್ಲಿ ನೀನು ಎತ್ಕೊಂಡೋಗ ಆಚೆ ಬಿಸಾಕೊಂತಾಳೆ. ಮತ್ತೆ ಯಾಕೆ ಕಿತ್ತಾಕ್ಬೇಕಾಗಿದೆ? ಇಂದು ಎಂಜಿ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪಿಎಸ್ಐ ರಸ್ತೆ ದುರಸ್ತಿ ನಡೆಯುವ ವಾಹನಗಳು ಮುಂದಕ್ಕೆ ಸಾಗಿ ಹೋಗಲು ಜಾಗವೇ ಇಲ್ಲದ ಕಡೆ ನಿಂತು ವಾಹನಗಳ ತಪಾಸಣೆ, ದಂಡ ವಿಧಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಪಿಎಸ್ಐ ರಸ್ತೆಯಲ್ಲಿ ಬಂದ ವಕೀಲರು, ಮೀಡಿಯಾ ವರದಿಗಾರರು, ದಲಿತ ಸಂಘಟನೆ ಮುಖಂಡರು, ರೈತರು ಯಾರನ್ನೂ ಬಿಡದೆ ವಾಹನ ತಪಾಸಣೆ ಹೆಸರಲ್ಲಿ ದರ್ಪದ ಮಾತುಗಳ ಮೂಲಕ ಭಯ ಪಡಿಸುತ್ತಿದ್ರೆ ಆಕೆಯ ರೌದ್ರಾವತಾರ ನೋಡಲು ಸಾರ್ವಜನಿಕರು ಜಾತ್ರೆ ಮಾದರಿಯಲ್ಲಿ ಸೇರಿದ್ದರು. 1.5 ತಿಂಗಳ ಮಗುವನ್ನ ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ಬಿಡದೆ ವಾಹನವನ್ನ ನಿಲ್ಲಿಸಿಕೊಳ್ಳಲಾಗಿತ್ತು. ಇನ್ನು ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಗ ಮತ್ತು ಸೊಸೆಯ ಕಾರನ್ನು ಅಡ್ಡ ಹಾಕಿ ರಂಪಾಟ ಮಾಡಿದ್ದರಿಂದ ಕೇರಳದ ಬಾಲಕುಂಟಹಳ್ಳಿ ಗಂಗಾಧರ್ ಸರಿಯಾಗಿ ತರಾಟೆಗೆ ತೆಗೆದುಕೊಂಡರು. ಡಿವೈಎಸ್ಪಿ ಪ್ರಕಾಶ್ರನ್ನ ಸ್ಥಳಕ್ಕೆ ಕರೆಸಿ ಪಿಎಸ್ಐ ವರ್ತನೆಯನ್ನ ಖಂಡಿಸಿದ್ರು. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ.